Hello friends, welcome to Vijay Shekhar Vanij Pathshala. Friends, today I will explain the new topic, transmission of shares in CLSP. ಸ್ನೇಹಿತರೆ, ನಿಮಗೆ ಟ್ರಾನ್ಸ್ಫರ್ ಆಫ್ ಶೇರ್ಸ್ ಮತ್ತು ಶೇರ್ಸ್ ಟ್ರಾನ್ಸ್ಫರ್ ಮಾಡೋಕ್ಕೆ ಏನು ಪ್ರೊಸೀಜರ್ ಫಾಲೋ ಮಾಡಬೇಕು ಅನ್ನೋದ್ರ ಬಗ್ಗೆ ಗೊತ್ತಿದೆ. ಯಾವುದೇ ಮೆಂಬರು ತನ್ನ ಷೇರುಗಳನ್ನು ಅಥವಾ ಹೊಣೆಗಾರಿಕೆಯನ್ನು ಇನ್ನೊಬ್ಬರಿಗೆ ವರ್ಗಾಯಿಸ್ಬೋದು. ಯಾವಾಗಂದರೆ ಅವನೇನಾದರೂ ಜೀವಂತವಾಗಿದ್ದರೆ ಅಥವಾ ಅವನೇನಾದರೂ ಸಾಲ್ವೆಂಟ್ ಆಗಿದ್ದರೆ, ಅವನು ಮೆಂಟಲಿ ಫಿಟ್ ಇದ್ದರೆ ಅವನು ತನ್ನ ಶೇರ್ಸನ್ನು ಇನ್ನೊಬ್ಬರಿಗೆ ಟ್ರಾನ್ಸ್ಫರ್ ಮಾಡ್ಬೋದು. ಒಂದು ವೇಳೆ ಯಾವುದೇ ಒಬ್ಬ ಮೆಂಬರು ಮರಣ ಹೊಂದಿದ್ದಾನೆ, ಅವನ ಹತ್ರ ಶೇರ್ಸ್ ಇತ್ತು, ಅವನು ಮೆಂಬರ್ ಆಗಿದ್ದ, ಬಟ್ ಆದರೆ ಡೆತ್ ಆಗಿದೆ, ಅಥವಾ ಇನ್ಸಾಲ್ವೆಂಟ್ ಆಗಿದ್ದಾನೆ, ದಿವಾಲಿ ಆಗಿದ್ದಾನೆ, ಅಥವಾ ಮೆಂಬರ್ ಏನಾದರೂ ಆರೋಗ್ಯದ ಸ್ಥಿತಿಮಿತಿ ಚೆನ್ನಾಗಿಲ್ಲ, ಅಂದರೆ ಒಂದು ವೇಳೆ ಲುನ್ಯಾಟಿಕ್ ಆಗಿದ್ದಾನೆ, ಹುಚ್ಚನಾಗಿದ್ದಾನೆ, ಇಂಥ ಸಂದರ್ಭದಲ್ಲಿ ಶೇರ್ಸನ್ನು ಟ್ರಾನ್ಸ್ಫರ್ ಮಾಡೋಕ್ಕಾಗಲ್ಲ. ಟ್ರಾನ್ಸ್ಫರ್ ಪ್ರೊಸೀಜರ್ನ ನಾವು ಫಾಲೋ ಮಾಡೋಕ್ಕಾಗಲ್ಲ. ಬದಲಿಗೆ ಏನು ಮಾಡಬೇಕು? ಕಾನೂನಿನ ಪ್ರಕಾರ ಅವರ ಷೇರುಗಳನ್ನು ಯಾರು ಮೆಂಬರ್ ಇರ್ತಾರಲ್ವ ಅವರ ಕಾನೂನಿನ ಸಂಬಂಧಿಗಳಿಗೆ ವರ್ಗಾಯಿಸಬೇಕಾಗತ್ತೆ. ಆ ಕಾನೂನಿನ ಪ್ರಕಾರ ನಾವೇನು ಶೇರ್ಸನ್ನು ವರ್ಗಾಯಿಸ್ತೀವಲ್ವ ಅದನ್ನೇ ನಾವು ಟ್ರಾನ್ಸ್ಮಿಷನ್ ಆಫ್ ಶೇರ್ಸ್ ಅಂತ ಕರಿತೀವಿ. ದ ಶೇರ್ಸ್ ಆರ್ ಟ್ರಾನ್ಸ್ಫರ್ಡ್ ಬೈ ಆಪರೇಷನ್ ಆಫ್ ಲಾ is called as transmission of shares. Shares are transferred from one person to the another person by the operation of law. Through the court order, the shares of one person is transferred to the another person. ಇಲ್ಲಿ ಕಾನೂನಿನ ಮೂಲಕ, ಕೋರ್ಟ್ ಆರ್ಡರ್ನ ಮೂಲಕ ಶೇರ್ಸ್ ಏನಾದರೂ ಒಬ್ಬರಿಂದ ಇನ್ನೊಬ್ಬರಿಗೆ ಟ್ರಾನ್ಸ್ಫರ್ ಆದರೆ ಅದನ್ನು ನಾವು ಟ್ರಾನ್ಸ್ಮಿಷನ್ ಆಫ್ ಶೇರ್ಸ್ ಅಂತ ಕರಿತೀವಿ. ಟ್ರಾನ್ಸ್ಮಿಷನ್ ಆಫ್ ಶೇರ್ಸ್ ಡಿನೋಟ್ಸ್ ದ ಪಾಸಿಂಗ್ ಆಫ್ ಪ್ರಾಪರ್ಟಿ ಇನ್ ಶೇರ್ಸ್ or liability by the operation of law on happening of such events as death of a member, bankruptcy or insolvency, or lunacy of a shareholder to his legal representatives. In case of the death of a member or bankrupt of a member or a lunacy of a member or a mental imbalance of any member, through the operation of law, through the court order, shares are transferred to their legal representatives. This process is called as transmission of shares ಅಂತ ಕರಿತೀವಿ. ಯಾವಾಗ ಡೆತ್ ಆಗುತ್ತೆ, ಯಾವಾಗ ದಿವಾಲಿ ಆಗ್ತಾನೆ, ಅಥವಾ ಯಾವಾಗ ಅವನಿಗೆ ಮಾನಸಿಕ ಸ್ಥಿತಿಮಿತಿ ಇರೋದಿಲ್ಲ, ಅಥವಾ ಮೆಂಬರ್ ಏನಾದರೂ ಹುಚ್ಚನಾಗಿದ್ದರೆ ಆಗ ಕೋರ್ಟ್ಗೆ ಹೋಗಬೇಕಾಗತ್ತೆ. ಕೋರ್ಟ್ನ ಆದೇಶದ ಮೂಲಕ ಅವನ ಯಾರು ಕಾನೂನಿ ಸಂಬಂಧಿಗಳಿರ್ತಾರೆ ಅವರಿಗೆ ಶೇರ್ಸ್ ಟ್ರಾನ್ಸ್ಫರ್ ಆಗುತ್ತೆ. ಆ ಪ್ರೊಸೀಜರನ್ನು ಟ್ರಾನ್ಸ್ಮಿಷನ್ ಆಫ್ ಶೇರ್ಸ್ ಅಂತ ಕರಿತೀವಿ. ಇಲ್ಲಿ ಟ್ರಾನ್ಸ್ಮಿಷನ್ ಆಫ್ ಶೇರ್ಸ್ನ ಮಾಡಬೇಕಾದ್ರೆ ಯಾರು ಬೇಕಾದರೂ ನಾವು ಅವ್ರ ಸಂಬಂಧಿಗಳು, ಲೀಗಲ್ ರೆಪ್ರೆಸೆಂಟೇಟಿವ್ಸ್ ಅಂತ ಹೇಳ್ಬೋದು. ಅದಕ್ಕೆ ದೇ ಹ್ಯಾವ್ ಟು ಬಿ ಪ್ರೂವ್ ಇನ್ ದ ಕೋರ್ಟ್ ಆಫ್ ಲಾ. ಫಾರ್ ದಟ್, ಫಾರ್ ದ ಟ್ರಾನ್ಸ್ಮಿಷನ್ ಆಫ್ ಶೇರ್ಸ್ ದೇರ್ ಈಸ್ ಎ ಪ್ರಾವಿಷನ್ಸ್ ಅಕಾರ್ಡಿಂಗ್ ಟು ದ ಟೇಬಲ್ ಎಫ್ ಆಫ್ 2013 Companies Act or Table A of the Companies Act 1956. From section 25 to
28 and Articles of Association of Company regulate the transmission of shares. ಟೇಬಲ್ ಎಫ್ ಅಲ್ಲಿ ಏನು ಸೆಕ್ಷನ್ 25 ಇಂದ 28 ವರೆಗೆ ಬರುವಂಥ ಪ್ರಾವಿಷನ್ಸು ಮತ್ತು ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಆಫ್ ದ ಕಂಪನಿ, ದೀಸ್ ಟೂ ಆರ್ ಗೋಯಿಂಗ್ ಟು ರೆಗ್ಯುಲೇಟ್ ದ ಪ್ರೊಸೀಜರ್ ಆಫ್ ದ ಟ್ರಾನ್ಸ್ಮಿಷನ್ ಆಫ್ ದ shares. First important provision, transfer of ownership. The ownership of shares will be transferred to the legal representatives. It is decided by the court of law. Court will decide who are the legal representatives of a member. On the base of the court order, the shares or a ownership of the shares will be transferred to their legal representatives. ಕೋರ್ಟ್ ಅಲ್ಲಿ ನಿರ್ಧಾರ ಆಗುತ್ತೆ ಯಾರು ಅವರ ಕಾನೂನಿನ ಸಂಬಂಧಿಗಳು ಅಂತ. ಕೋರ್ಟ್ ಯಾರು ಕಾನೂನಿನ ಸಂಬಂಧಿಗಳು ಅಂತ ನಿರ್ಧರಿಸುತ್ತೆ, ಅವರಿಗೆ ಆ ಷೇರುಗಳ ಮೇಲೆ ಇರುವಂತಹ ಒಡೆತನ ಅವರಿಗೆ ಹೋಗುತ್ತೆ. ಸೊ ದಿಸ್ ಈಸ್ ದ ಫಸ್ಟ್ ಪ್ರಾವಿಷನ್. ಸೆಕೆಂಡ್ ಇಂಪಾರ್ಟೆಂಟ್ ಒನ್, ಲೀಗಲ್ ಓನರ್. ನಾನು ಆಗಲೇ ಹೇಳಿದೆ, ಯಾರು ಬೇಕಾದರೂ ನಾನು ಅವ್ರ ಸಂಬಂಧಿ, ನಾನು ಅವ್ರ ಮಗ ಇವ್ರ ಮಗ ಅಂತ ಹೇಳ್ಬೋದು, ಬಟ್ ಅದನ್ನು ಕೋರ್ಟ್ ಹ್ಯಾಸ್ ಟು ಅಕ್ಸೆಪ್ಟ್. legal representatives has to prove his rights in the court of law and court order has to be submitted to the company, then only ownership will be transferred. ಯಾರು ಕಾನೂನಿನ ಸಂಬಂಧಿಗಳಿದ್ದಾರೆ ಅವರು ನಾವೇ ನಿಜವಾದಂತಹ ಲೀಗಲ್ ರೆಪ್ರೆಸೆಂಟೇಟಿವ್ ಅಂತ ಕೋರ್ಟಲ್ಲಿ ಪ್ರೂವ್ ಮಾಡಬೇಕು. ಅದಕ್ಕೆ ರಿಕ್ವೈರ್ಡ್ ಆದಂತಹ ಸಾಕ್ಷ್ಯಗಳನ್ನು ಕೊಡಬೇಕು. ಆ ಮೂಲಕ ಕೋರ್ಟ್ ಏನಾದರೂ ಅವರ ಸಾಕ್ಷ್ಯನ ಒಪ್ಪಿಕೊಂಡ್ರೆ ಅವರು ಆರ್ಡರ್ ಇಶ್ಯೂ ಮಾಡ್ತಾರೆ. ಆ ಆರ್ಡರನ್ನು ಕಂಪನಿಗೆ ಸಬ್ಮಿಟ್ ಮಾಡಬೇಕು. ಥರ್ಡ್ ಪ್ರಾವಿಷನ್, ಕೋರ್ಟ್ ಆ್ಯಕ್ಷನ್. ವಾಟ್ ಕೋರ್ಟ್ ವಿಲ್ ಡೂ after appeal by the legal representative of any member? Court has to verify the request of a person claiming the rights. Court will appoint a committee to deal with the property of lunatic member and after all verification issue certificate to legal representatives. Court what it will do, it will appoint one committee to deal with these aspects. ಯಾರೊಬ್ಬ ಸತ್ತಿದ್ದಾನೆ ಅಥವಾ ಯಾರೋ ಮೆಂಬರ್ ಲುನಾಟಿಕ್ ಆಗಿದ್ದಾನೆ ಅಂತಂದರೆ ಅವನಿಗೆ ಸಂಬಂಧಪಟ್ಟಂತಹ ಎಲ್ಲ ವಿವರಗಳನ್ನು ತಿಳ್ಕೊಳ್ಳೋಕ್ಕೆ ಕಮಿಟಿ ಅಪಾಯಿಂಟ್ ಮಾಡುತ್ತೆ ಕೋರ್ಟು. ಆ ಕಮಿಟಿ ಏನು ಮಾಡುತ್ತೆ, ಎಲ್ಲ ವೆರಿಫಿಕೇಷನ್ ಮಾಡುತ್ತೆ. ಎಲ್ಲ ವೆರಿಫಿಕೇಷನ್ ಮಾಡಿ ಎಲ್ಲ ಸರಿಯಾಗಿದ್ದರೆ, ಅವರೇ ನಿಜವಾದ ಲೀಗಲ್ ರೆಪ್ರೆಸೆಂಟೇಟಿವ್ಸ್ ಆಗಿದ್ದರೆ ಕೋರ್ಟ್ ವಿಲ್ ಇಶ್ಯೂ ದ ಸರ್ಟಿಫಿಕೇಟ್. ಸೊ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಕೋರ್ಟಲ್ಲಿ ಅಪಾಯಿಂಟ್ ಮಾಡೋದು ಕಮಿಟಿ ಡಿಸೈಡ್ ಮಾಡಬೇಕು ಯಾರು ಲೀಗಲ್ ರೆಪ್ರೆಸೆಂಟೇಟಿವ್ಸ್ ಅಂತ. ಡಿಸೈಡ್ ಮಾಡಿದರೆ ಮಾತ್ರನೇ ಅವರಿಗೆ ಶೇರ್ಸ್ ಟ್ರಾನ್ಸ್ಫರ್ ಆಗೋದು, ಇಲ್ಲಾಂದರೆ ಟ್ರಾನ್ಸ್ಫರ್ ಆಗಲ್ಲ. ದಿಸ್ ಈಸ್ ಅ ಥರ್ಡ್ ಇಂಪಾರ್ಟೆಂಟ್ ಪ್ರಾವಿಷನ್. Fourth important provision, after the transfer of shares to their legal representatives have the right, they have the two options. Either representatives may wish to continue to be a member of the company. ಯಾರು ಲೀಗಲ್ ರೆಪ್ರೆಸೆಂಟೇಟಿವ್ಸ್ ಇದ್ದರು, ಯಾರು ಕೋರ್ಟ್ ಡಿಸೈಡ್ ಮಾಡಿತು ಅವರಿಗೆ ಶೇರ್ಸ್ ಟ್ರಾನ್ಸ್ಫರ್ ಆಗುತ್ತೆ. ಆಗಬೇಕಾದ್ರೆ ಅವರಿಗೆ ಎರಡು ಆಪ್ಷನ್ ಇರುತ್ತೆ. ಮೊದಲನೇ ಆಪ್ಷನ್ನು, ಯಾರು ಲೀಗಲ್ ರೆಪ್ರೆಸೆಂಟೇಟಿವ್ಸ್ ಇದ್ದಾರೆ ಅವರಿಗೆ ಏನಾದರೂ ಇಷ್ಟ ಆದರೆ ಈ ಕಂಪನಿಯಲ್ಲಿ ಮೆಂಬರ್ಸ್ ಆಗಿ ಕಂಟಿನ್ಯೂ ಆಗಬಹುದು. ಇದು ಫಸ್ಟ್ ಆಪ್ಷನ್. ಸೆಕೆಂಡ್ ಆಪ್ಷನ್ ಈಸ್ he may transfer the same to other person.
ಅವನ ಶೇರ್ಸನ್ನು ಏನು ಮಾಡ್ಬೋದು, ಇನ್ನೊಬ್ಬರಿಗೆ ಟ್ರಾನ್ಸ್ಫರ್ ಮಾಡ್ಬೋದು. ಐದರ್ ಲೀಗಲ್ ರೆಪ್ರೆಸೆಂಟೇಟಿವ್ಸೇ ಮೆಂಬರಾಗಿ ಕಂಟಿನ್ಯೂ ಆಗ್ಬೋದು, ಅಥವಾ ಅವರು ಅವ್ರ ಶೇರನ್ನು ಇನ್ನೊಬ್ಬರಿಗೆ ಟ್ರಾನ್ಸ್ಫರ್ ಮಾಡ್ಬೋದು. ಸೊ ದೀಸ್ ಆರ್ ದ two options are available for the representatives. This is the procedure of transmission of shares. Friends, today we discussed about transmission of shares and what are the provisions and what is the procedure relating to the transmission of shares. When any member becomes an lunatic or insolvent, or in case of the death, the court has to give the order. On the basis of the court order, the shares or rights can be transferred to their legal representatives. This procedure is called as transmission of shares. Friends, thank you for watching. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಎಲ್ಲರಿಗೂ ಧನ್ಯವಾದ.